ಕಾಂಟ್ರಾಕ್ಟರ್ಗೆ ಬಲೆ ಬೀಸಿ ಸುಲಿಗೆ ಮಾಡಿದಂತಹ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ನಡೆದಿದೆ. ಕೊನೆಗೂ ನಯನ ಬಂಧಿಸಿದ್ದಾರೆ ಬ್ಯಾಡರಹಳ್ಳಿ ಪೊಲೀಸರು. ಕಾಂಟ್ರಾಕ್ಟರ್ಗೆ ಬಲೆ ಬೀಸಿ ಸುಲಿಗೆ ಮಾಡಿದಂತಹ ಲೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಕೊನೆಗೂ ನಯನನನ್ನ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದು, ಕಾಂಟ್ರಾಕ್ಟರ್ನ ಪರಿಚಯ ಮಾಡಿಕೊಂಡು ಮನೆಗೆ ಬರುವಂತೆ ನಯನ ಕರೀತಾ ಇದ್ಲು. ಪದೇ ಪದೇ ಈಕೆ ಕಾಂಟ್ರಾಕ್ಟರ್ನನ್ನ ಮನೆಗೆ ಕರೀತಾ ಇರ್ತಾಳೆ. ಮನೆಗೆ ಬನ್ನಿ ಅಂತ ಕರೆದ್ರೂ ಕೂಡ ಕಾಂಟ್ರಾಕ್ಟರ್ ಮನೆಗೆ ಹೋಗಿರೋದಿಲ್ಲ. ಇನ್ನು ಡಿಸೆಂಬರ್ 9ನೇ ತಾರೀಕಿನಂದು ಬೈಕ್ನಲ್ಲಿ ಮಾಗಡಿ ರಸ್ತೆಯಲ್ಲಿ ರಂಗನಾಥ್ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡಿದ ನಯನ ಮನೆಗೆ ಕರೆದೊಯ್ದು ಉಪಚಾರವನ್ನ ಮಾಡ್ತಾಳೆ. ಏಕಾಏಕಿ ನಕಲಿ ಕ್ರೈಮ್ ಪೊಲೀಸರು ಎಂಟ್ರಿಯಾಗಿ ರಂಗನಾಥ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುಲಿಗೆ ಮಾಡಿರ್ತಾಳೆ ಈಕೆ. ಈಗ ಈಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊನೆಗೂ ಅಂತೂ ಇಂತೂ ನಯನನನ್ನ ಬ್ಯಾಡರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಡಿಸೆಂಬರ್ 9ನೇ ತಾರೀಕು ಈ ಘಟನೆ ನಡೆದಿರುತ್ತೆ. ಏನು ಕಾಂಟ್ರಾಕ್ಟರ್ ರಸ್ತೆಯಲ್ಲಿ ಬೈಕ್ನಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆಕೆ ಮನೆಗೆ ಕರೆದು ಉಪಚಾರವನ್ನ ಮಾಡ್ತಾಳೆ. ತದನಂತರ ಏಕಾಏಕಿ ನಕಲಿ ಕ್ರೈಮ್ ಪೊಲೀಸರು ಎಂಟ್ರಿಯಾಗಿ ರಂಗನಾಥ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಘಟನೆ ನಡೆದಿದ್ದಾದ್ರೂ ಹೇಗೆ, ಈ ಘಟನೆ ಶುರುವಾಗಿದ್ದಾದ್ರೂ ಹೇಗೆ ಅಂತ ನೋಡ್ತಾ ಹೋಗೋಣ. ಡಿಸೆಂಬರ್ 9ರಂದು ಬೈಕ್ನಲ್ಲಿ ಮಾಗಡಿ ರಸ್ತೆಯಲ್ಲಿ ರಂಗನಾಥ್ ಅನ್ನುವಂಥವರು ಹೋಗ್ತಾ ಇರ್ತಾರೆ. ಡಿಸೆಂಬರ್ 9ನೇ ತಾರೀಕು ಬೈಕ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಇಲ್ಲೇ ಮನೆ ಇದೆ, ಟೀ ಕುಡಿದು ಹೋಗಿ ಅಂತ ಈಕೆ ಕರೆದುಕೊಂಡು ಹೋಗ್ತಾಳೆ. ಡಿಸೆಂಬರ್ 9ನೇ ತಾರೀಕು ರಸ್ತೆಯಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಮನೆಗೆ ಕರೀತಾಳೆ. ಆಕೆ ನಂಬಿ ಮನೆಗೆ ಹೋಗಿ ನಯನ ಜೊತೆ ಕಾಂಟ್ರಾಕ್ಟರ್ ರಂಗನಾಥ್ ಮಾತನಾಡ್ತಾ ಇರ್ತಾರೆ. ಅಂದ್ರೆ ಕಾಫಿ ಕುಡಿತಾ ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತಾರೆ. ಆಗ ಮನೆಗೆ ಏಕಾಏಕಿ ಸಡನ್ ಆಗಿ ಅಪರಿಚಿತ ವ್ಯಕ್ತಿಗಳ ಎಂಟ್ರಿ ಆಗುತ್ತೆ. ತದನಂತರ ನಾವು ಕ್ರೈಮ್ ಪೊಲೀಸರು ಎಂದು ಬೆದರಿಸಿ ರಂಗನಾಥ್ ಮೇಲೆ ಹಲ್ಲೆಯನ್ನ ಮಾಡಲು ಮುಂದಾಗ್ತಾರೆ. ಅಂದ್ರೆ ನಕಲಿ ಪೊಲೀಸರು ಆತನ ಮೇಲೆ ಹಲ್ಲೆಯನ್ನ ಮಾಡಲು ಮುಂದಾಗ್ತಾರೆ. ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡು 2 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ನಕಲಿ ಪೊಲೀಸರು ಈತನಿಗೆ 2 ಲಕ್ಷ ಕೊಡುವಂತೆ ಡಿಮ್ಯಾಂಡ್ ಮಾಡ್ತಾರೆ. ಬೆದರಿಸಿ ಚಿನ್ನದ ಸರ ಮತ್ತು 29,000 ನಗದು ಹಾಗೂ 26,000 ಫೋನ್ ಪೇ ಅನ್ನು ಕೂಡ ಮಾಡಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿರುತ್ತೆ. ನಯನಾಗೆ ಕರೆ ಮಾಡಿ ದೂರು ಕೊಡೋಣ ಬಾ ಅಂತ ರಂಗನಾಥ್ ಕರೀತಾರೆ. ಇದೆಲ್ಲ ಘಟನೆಗಳ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ನಯನಾಗೆ ರಂಗನಾಥ್ ಹೇಳ್ತಾರೆ. ಆಗ ಡ್ರಾಮಾ ಶುರು ಮಾಡಿ ಬ್ಲಾಕ್ ಮೇಲ್ ಮಾಡ್ತಾಳೆ ಕಿಲಾಡಿ ನಯನ. ಒಟ್ಟಾರೆಯಾಗಿ ಇದೆಲ್ಲದಕ್ಕೂ ಕೂಡ ನೇರ ಕಾರಣ ಈಕೆಯೇ ಆಗಿರ್ತಾಳೆ. ಬಳಿಕ ವಕೀಲರ ಜೊತೆ ಚರ್ಚಿಸಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ರಂಗನಾಥ್. ಏನೆಲ್ಲ ಘಟನೆ ಆಯಿತು ಆ ವಿಚಾರದ ಬಗ್ಗೆ ಲಾಯರ್ ಬಳಿ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ತನಿಖೆ ವೇಳೆ ನಯನ ಹಾಗೂ ಮೋಹನ್, ಸಂತೋಷ್ ಹಾಗೂ ಮತ್ತಿಬ್ಬರ ಕೃತ್ಯ ಬಟಬಯಲಾಗಿದೆ. ನಕಲಿ ಪೊಲೀಸರು ಜೊತೆಗೆ ಈ ಲೇಡಿ ಮಾಡಿದಂತಹ ಖತರ್ನಾಕ್ ಪ್ಲಾನ್ ತನಿಖೆಯ ವೇಳೆ ಬಟಬಯಲಾಗಿದ್ದು ಮೋಹನ್ ಹಾಗೂ ಸಂತೋಷ್ನನ್ನ ಈ ಹಿಂದೆಯೇ ಪೊಲೀಸರು ಬಂಧಿಸಿದ್ರು. ಈಗ ಈಕೆಯನ್ನು ಕೂಡ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ.